ನೀಟ್ 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನೀಟ್ 2026ನ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಕಟ್ ಆಫ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಸೊ ಹಾಗೆ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡ್ತಿದ್ದೆ, ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೀಟ್ 2026ನ ಕರ್ನಾಟಕದಲ್ಲಿ 1500 MBBS ಸೀಟ್ಸ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಇದರಿಂದ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಕಟ್ ಆಫ್ ಕೂಡ ಇದೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ನೀಟ್ ಕರ್ನಾಟಕ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಯಾವಾಗ ಲಾಸ್ಟ್ ಡೇಟ್ ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ರಿಜಿಸ್ಟ್ರೇಷನ್ ಮಾಡೋಕ್ಕೆ, ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು ಅನ್ನೋದು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ ವೆರಿಫಿಕೇಷನ್ ಸ್ಲಿಪ್ಸ್ ಯಾವಾಗ ಸಿಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ಒಂದಷ್ಟು ಅಪ್ಡೇಟ್ ಇದೆ, ಸೊ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ 1500 ಹೊಸ MBBS ಸೀಟ್ಸ್ ಬಂದಿವೆ. ಈ ವರ್ಷ ಕಟ್ ಆಫ್ ಎಷ್ಟು ಬದಲಾವಣೆ ಆಗುತ್ತೆ, ಏನಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜ್ ಲಿಸ್ಟ್ನ ಹೇಗೆ ಹಾಕಬೇಕು, ನಿಮ್ಮ ಡ್ರೀಮ್ ಕಾಲೇಜ್ನ ಹೇಗೆ ಹಾಕಬೇಕು ಅನ್ನೋದು ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲದಾಗಿ ಬಂದುಬಿಟ್ಟು ನೀಟ್ 2026ನ ಕರ್ನಾಟಕದಲ್ಲಿ 1500 MBBS ಸೀಟ್ ಅಂದರೆ ಇನ್ಕ್ರೀಸ್ ಆಗಿದೆ. ಸೊ ಇದಂತೂ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಇದರಿಂದ ಕಟ್ ಆಫ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಟ್ ಆಫ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಸೊ ಇದರಿಂದ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ MBBSನಲ್ಲಿ. ಸೊ ಇದೊಂದು ಒಳ್ಳೆಯ ವಿಷಯ. 1500 ಸೀಟ್ಸ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಇದನ್ನು ಕಟ್ ಆಫ್ ನೋಡೋದಾದರೆ, ಎಕ್ಸ್ಪೆಕ್ಟೆಡ್ ಗೌರ್ಮೆಂಟ್ MBBS ಕಟ್ ಆಫ್ ನೋಡೋದಾದರೆ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ ನೋಡ್ಬೋದು. ಇದು ಎಕ್ಸಾಕ್ಟ್ ಆಲ್ಮೋಸ್ಟ್ ಕರೆಕ್ಟಾಗಿ ಇರೋದೇ ಕಟ್ ಆಫ್ ಆಗಿರುತ್ತದೆ. ಸೊ ಜನರಲ್ ಕ್ಯಾಟಗರಿಯವರಿಗೆ 560ರಿಂದ 620, 560 to 620. ಇನ್ನು EWS ಕ್ಯಾಟಗರಿಗೆ 550 to 600. ಇನ್ನು 2B ಅವರಿಗೆ 540ರಿಂದ 590 ಈ ಥರ ಇರುತ್ತೆ. ನೆಕ್ಸ್ಟ್ 3A 3B ಅವರಿಗೆ 540 595. ಇನ್ನು SC ಕ್ಯಾಟಗರಿಗೆ 430ರಿಂದ 500ವರೆಗೆ ಇರುತ್ತೆ. ಸೊ ಇನ್ನು ST ಕ್ಯಾಟಗರಿಯವರಿಗೆ 400ರಿಂದ 480ವರೆಗೆ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಥರ ನಿಮ್ಮ ಒಂದು ಕಟ್ ಆಫ್ ಅನ್ನೋದು ಇದೆ. ಇನ್ನು ನೀಟ್ ಕೌನ್ಸಿಲಿಂಗ್ನ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ತಿದ್ರೆ, ನೀಟ್ ಕೌನ್ಸಿಲಿಂಗ್ನ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಇದೇ ಜುಲೈ 24 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಜುಲೈ 24 ಒಳಗಡೆ ನೀವು ಎಲ್ಲ ನೀಟ್ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ನ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ. ಸೊ ನೀವೇನಾದರೂ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಸಿಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ವಿ. ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಸಿಗುತ್ತೆ ಅಂದರೆ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಆದಮೇಲೆ, ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ರಿಜಿಸ್ಟ್ರೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎರಡು ಕಂಪ್ಲೀಟ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಸಿಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಸಿಕ್ಕಾದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ಶುರುವಾಗುತ್ತೆ. ಒಂದು 2-3 ದಿನದ ನಂತರ ಆಪ್ಷನ್ ಎಂಟ್ರಿ ಶುರುವಾಗುತ್ತೆ. ಆಗಸ್ಟ್ ಫಸ್ಟ್ ವೀಕಲ್ಲಿ ಶುರುವಾಗೋ ಚಾನ್ಸಸ್ ಇದೆ ಆಪ್ಷನ್ ಎಂಟ್ರಿ. ಸೊ ಅದಕ್ಕಿಂತ ಬೇಗ ಏನು ಶುರುವಾಗಲ್ಲ, ಟೆನ್ಷನ್ ಮಾಡ್ಕೊಬೇಡಿ. ಯಾವುದೇ ರೀತಿ ಅಫಿಷಿಯಲ್ ಅಪ್ಡೇಟ್ ಇಲ್ಲ ಆಪ್ಷನ್ ಎಂಟ್ರಿ ಯಾವಾಗ ಶುರುವಾಗುತ್ತೆ ಅಂತ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಇಲ್ದಿದ್ದು ನೀವು ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 1500 ಹೊಸ MBBS ಸೀಟ್ಸ್ ಬಂದರೆ ಈ ಕಟ್ ಆಫ್ ಕಟ್ ಆಫ್ನಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಸೊ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಟ್ ಆಫ್ ಅನ್ನೋದು ತುಂಬಾ ಬದಲಾವಣೆ ಆಗುತ್ತೆ. ಸೊ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಇದರಿಂದ ಸೀಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೀಟ್ಸ್ ಜಾಸ್ತಿ ಆಗೋದ್ರಿಂದ ಸೀಟ್ಸ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜ್ ಲಿಸ್ಟ್ನ ಹೇಗೆ ಪ್ರಿಯಾರಿಟಿ ವೈಸ್ ಕರೆಕ್ಟಾಗಿ ಆರ್ಡರ್ ವೈಸ್ ಹಾಕಬೇಕು. ಡ್ರೀಮ್ ಕಾಲೇಜು, ಟಾರ್ಗೆಟ್ ಕಾಲೇಜು, ಸೇಫ್ ಕಾಲೇಜನ್ನು ಪ್ರಿಯಾರಿಟಿಯಲ್ಲಿ ನಿಮಗೆ ಯಾವ ಡ್ರೀಮ್ ಈ ಕಾಲೇಜಿಗೆ ಹೋಗಬೇಕಂತಿದ್ರು, ಸೊ ಅದನ್ನು ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಈ ಕಾಲೇಜಿಗೆ ಸೆಕೆಂಡ್ ಪ್ರಿಯಾರಿಟಿ, ಆಮೇಲೆ ನೆಕ್ಸ್ಟ್ ಕಾಲೇಜಿಗೆ ಥರ್ಡ್ ಪ್ರಿಯಾರಿಟಿ. ಈ ಥರ ಪ್ರಿಯಾರಿಟಿ ವೈಸ್ ಆ್ಯಡ್ ಮಾಡಿದ್ರೆ ಸೊ ನಿಮಗೆ 100% ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಸಿಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ಬೋದು, ಹಾಗೆ ಕಟ್ ಆಫ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗಿದೆ, ಸೊ ಎಲ್ಲ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.